ನೆಕ್ಸ್ಟ್ ಸ್ಟೇಟ್ಮೆಂಟ್, ವೈ ಡೂ ಯು ಡಿಸ್ಟರ್ಬ್ ಹಿಮ್? ಯಾಕೆ ಆತನನ್ನ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ಡಿಸ್ಟರ್ಬ್ ಅಂದ್ರೆ ಏನು? ಡಿಸ್ಟರ್ಬ್ ಅಂದ್ರೆ ತೊಂದರೆ ಕೊಡುವುದು. ಯಾಕೆ ಆತನಿಗೆ ತೊಂದರೆ ಕೊಡ್ತಾ ಇದೀಯಾ? ಯಾವ ಸಂದರ್ಭದಲ್ಲಿ ಬರುತ್ತೆ ಇದು? ಯಾವಾಗ ಸ್ವಾಮಿ ಮಲಗಿರೋ ಹಾಗೆ ನಟಿಸ್ತಾನೆ, ಹಿ ಪ್ರಿಟೆಂಡ್ಸ್ ಟು ಸ್ಲೀಪ್ ವಿತ್ ಹಿಸ್ ಗ್ರಾನಿ. ಓಕೆ, ದೆನ್ ದಿಸ್ ಸ್ಟೇಟ್ಮೆಂಟ್ ಕಮ್ಸ್. ಹೂ ಡೂ ಯು ಥಿಂಕ್ ಇಸ್ ದ ಸ್ಪೀಕರ್ ಆಫ್ ದ ಸ್ಟೇಟ್ಮೆಂಟ್? ಅಂದ್ರೆ ಏನು? ಯಾರು ಹೇಳಿದರು? ಹೂ ಟೋಲ್ಡ್ ದಿಸ್? ಹೂ ಡೂ ಯು ಥಿಂಕ್ ಇಸ್ ದ ಸ್ಪೀಕರ್ ಆಫ್ ದ ಸ್ಟೇಟ್ಮೆಂಟ್? ಯಾರು ಹೇಳ್ತಾರೆ ಈ ವಾಕ್ಯವನ್ನ? ಈ ವಾಕ್ಯವನ್ನ ಹೇಳಿರೋದು ಬೇರೆ ಯಾರು ಅಲ್ಲ, ಸ್ವಾಮೀಸ್ ಗ್ರಾನಿ, ಗ್ರ್ಯಾಂಡ್ ಮದರ್ ಈಸ್ ದ ಸ್ಪೀಕರ್. ಹೂ ವಾಸ್ ಡಿಸ್ಟರ್ಬಿಂಗ್ ಹಿಮ್? ಹಾಗಾದ್ರೆ ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ? ಸ್ವಾಮೀಸ್ ಫಾದರ್. ಸ್ವಾಮೀಸ್ ಫಾದರ್ ಬಂದ್ಬಿಟ್ಟು ಆತನನ್ನ ಎಬ್ಬಿಸ್ತಾರೆ ಅಲ್ವಾ? ನೀನ್ ಇಲ್ಲಿ ಮಲ್ಕೊಳ್ಳೋದಲ್ಲ, ಯು ಗೋ ಟು ದ ಆಫೀಸ್ ರೂಮ್ ಟು ಸ್ಲೀಪ್ ಅಲೋನ್ ಅಂತ ಹೇಳ್ಬಿಟ್ಟು. ಸೊ ಹೂ ವಾಸ್ ಡಿಸ್ಟರ್ಬಿಂಗ್ ಹಿಮ್? ಸ್ವಾಮೀಸ್ ಫಾದರ್ ವಾಸ್ ಡಿಸ್ಟರ್ಬಿಂಗ್ ಹಿಮ್. ಥರ್ಡ್ ಕ್ವಶನ್, ವೈ ಡಿಡ್ ದ ಸ್ಪೀಕರ್ ಮೇಕ್ ದ ಸ್ಟೇಟ್ಮೆಂಟ್? ಯಾಕೆ ಸ್ವಾಮಿಯ ಗ್ರಾನಿ ಈ ತರ ಹೇಳ್ತಾರೆ? ಏನ್ ಹೇಳ್ತಾರೆ ಅವರು? ವೈ ಡೂ ಯು ಡಿಸ್ಟರ್ಬ್ ಹಿಮ್ ಅಂತ ಸ್ವಾಮಿಯ ಗ್ರಾನಿ ಯಾಕೆ ಹೇಳ್ತಾರೆ? ಆನ್ಸರ್ ಇಸ್, ಸ್ವಾಮೀಸ್ ಫಾದರ್ ವಾಸ್ ವೇಕಿಂಗ್ ಸ್ವಾಮಿ ಅಪ್. ವೇಕಿಂಗ್ ಅಪ್ ಅಂದ್ರೇನು? ಎಚ್ಚರಗೊಳಿಸುವುದು. ಎಚ್ಚರಗೊಳಿಸುವುದು, ನಿದ್ರೆಯಿಂದ ಎಚ್ಚರಗೊಳಿಸುವುದು ಅಥವಾ ಎಬ್ಬಿಸುವುದು. ಓಕೆ, ಸ್ವಾಮೀಸ್ ಫಾದರ್ ಏನ್ ಮಾಡ್ತಾ ಇದ್ದಾರೆ? ಆತನನ್ನ ಎಬ್ಬಿಸ್ತಾ ಇದ್ದಾರೆ. he wanted him to sleep alone in the office room. ಆಫೀಸ್ ರೂಮ್ ಅಲ್ಲಿ ಒಬ್ನೇ ಮಲ್ಕೋಬೇಕು ಅಂತ ಆತನನ್ನ ಎಬ್ಬಿಸ್ತಾ ಇದ್ದಾರೆ. ಸೊ ಈ ತರ ಎಬ್ಬಿಸಿದ್ದಕ್ಕಾಗಿ ಏನ್ ಹೇಳ್ತಾರೆ ಸ್ಪೀಕರು? ಅಂದ್ರೆ ಗ್ರಾನಿ ಯಾಕೆ ಆತನನ್ನ ಡಿಸ್ಟರ್ಬ್ ಮಾಡ್ತಿದೀಯಾ ಅಂತ ಕೇಳ್ತಾರೆ. ಸೊ ಇದು 3 marks.